ಮಹಿಳಾ ಬಿಲ್ ಸೋಲಿಸಿದ್ದಕ್ಕೆ ಪ್ರಧಾನಿ ಮೋದಿ ತೀವ್ರ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರತಿಪಕ್ಷಗಳ ನಡೆ ಬಗ್ಗೆ, ಪ್ರತಿಪಕ್ಷಗಳ ನಿರ್ಧಾರದ ಬಗ್ಗೆ ಪ್ರಧಾನಿ ಮೋದಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ನಡೆದಂತಹ ವಿಶೇಷ ಅಧಿವೇಶನದಲ್ಲಿ ಮಂಡನೆ ಮಾಡಲಾಯಿತು, ವೋಟಿಂಗ್ ಆಯಿತು. ಆದರೆ 3 ಬಿಲ್ಗಳು ಪಾಸ್ ಆಗಲಿಲ್ಲ, ಸೋಲು ಅನುಭವಿಸಿರೋದು. ಈ ಬಗ್ಗೆ ಸಿಸಿಎಸ್ ಸಭೆಯಲ್ಲಿ ಪ್ರಧಾನಿ ಮೋದಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಇವತ್ತು ರಾತ್ರಿ 8:00ವರೆಗೆ ದೇಶವನ್ನ ಉದ್ದೇಶಿಸಿ ಪ್ರಧಾನಿ ಮೋದಿ ಭಾಷಣವನ್ನ ಮಾಡಲಿದ್ದಾರೆ. ಈ ವಿಚಾರಗಳನ್ನ ಮುಂದಿಟ್ಕೊಂಡು ಮಹಿಳಾ ಬಿಲ್ಗೆ ಸೋಲಿನ ಹಿನ್ನೆಲೆಯಲ್ಲಿ ಮೋದಿ ಭಾಷಣವನ್ನ ಮಾಡಲಿದ್ದಾರೆ. ಹಾಗಾಗಿ ಇದು ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಪ್ರಧಾನಿ ಮೋದಿ ಅವರು ಯಾವೆಲ್ಲ ವಿಚಾರಗಳನ್ನ ಉಲ್ಲೇಖ ಮಾಡಬಹುದು ಈ ಬಿಲ್ ಸೋಲಿನ ನಂತರದಲ್ಲಿ? ಈ ಬಿಲ್ ಮಂಡನೆಗೆ ಬಹಳಷ್ಟು ಲೆಕ್ಕಾಚಾರಗಳನ್ನ ಬಿಜೆಪಿ ಹಾಕೊಂಡಿತ್ತು ಎನ್ಡಿಗೆ. ಆದರೆ ಇಂಡಿ ಒಕ್ಕೂಟ ಗಟ್ಟಿಯಾಗಿ ನಿಂತುಕೊಂಡು ಈ 3 ಬಿಲ್ಗಳನ್ನ ಸೋಲಿಸಿರುವಂಥದ್ದು ವೋಟಿಂಗ್ ಮೂಲಕವಾಗಿ. ಈ ಹಿನ್ನೆಲೆಯಲ್ಲಿ ತೀವ್ರ ಅಸಮಾಧಾನ ವ್ಯಕ್ತವಾಗಿದೆ ಪ್ರಧಾನಿ ಮೋದಿ ಅವರ ಕಡೆಯಿಂದ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ನಿನ್ನೆ ಸಂಸತ್ನಲ್ಲೇ ನಿಂತುಕೊಂಡು ಪ್ರಧಾನಿ ಮೋದಿ ಅವರು ಬಿಲ್ ವೋಟಿಂಗ್ ಇಂತ ಮೊದಲಿಗೆ ಮಾತನಾಡ್ತಾ ಇದ್ದಂತ ಸಂದರ್ಭದಲ್ಲಿ ಹೇಳಿದ್ರು, ಇದು ಗೆದ್ರು ನಿಮಗೆ ಕ್ರೆಡಿಟ್, ಸೋತ್ರು ಕೂಡ ಇದರ ಹೊಣೆ ನೀವೇ ಹೊರಬೇಕಾಗತ್ತೆ ಅನ್ನುವಂಥ ನೇರ ಮಾತನ್ನ ಹೇಳಿದ್ರು. ಆ ಪ್ರಕಾರವಾಗಿ ಆ ರಿಸಲ್ಟ್ ನಂತರದಲ್ಲಿ ಒಂದಿಷ್ಟು ತುಸು ಜಾಸ್ತಿನೇ ಆಗಿ ಕಾಂಗ್ರೆಸ್ ಮೇಲೆ ಈ ಸೋಲಿನ ಹೊಣೆಯನ್ನ ಆಡಳಿತ ಪಕ್ಷನೇ ಹಾಕ್ತಾ ಇದೆ ಅಂತ ಕಾಣಿಸ್ತಾ ಇದೆ. ಖಂಡಿತವಾಗ್ಲೂ ಅರುಣ್, ಇವತ್ತಿನ ಪ್ರಧಾನಿ ನರೇಂದ್ರ ಮೋದಿ ಅವರ 8:30 ಗಂಟೆಯ ಭಾಷಣ ಕೂಡ ಕಾಂಗ್ರೆಸ್ ಮೇಲೆ ಒಂದು ರೀತಿ ವಾಗ್ದಾಳಿಯ ಒಂದು ಭಾಷಣವಾಗುವಂತ ಸಾಧ್ಯತೆ ಇದೆ. ಮತ್ತೆ ಬರುವಂತ ದಿನಗಳಲ್ಲಿ ಕಾಂಗ್ರೆಸ್ ನಾಯಕರು ಏನ್ ನಡೆಯನ್ನ ತೋರಿದ್ರು ಅದರ ಆಧಾರದ ಮೇಲೆ ಮುಂದೆ ಮತದಾರರು ಯಾವ ರೀತಿಯಾಗಿ ನಡೆಯನ್ನ ತೋರಬೇಕು ಅಂದ್ರೆ ಕಾಂಗ್ರೆಸ್ಗೆ ತಕ್ಕ ಪ್ರತ್ಯುತ್ತರ ಕೊಡುವಂತ ನಿಟ್ಟಿನಲ್ಲಿ, ಒಂದು ಸಂದೇಶ ಕೊಡುವಂತ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರ ಭಾಷಣ ಇವತ್ತು ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ಲೋಕಸಭೆಯಲ್ಲಿ ಬಹುನಿರೀಕ್ಷಿತವಾಗಿ ಮಹಿಳಾ ಮೀಸಲಾತಿ ಅನ್ನುವಂಥದ್ದು ಜಾರಿ ಆಗುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿ ಬಿಜೆಪಿ ನಾಯಕರಿದ್ರು. ಆದ್ರೆ ಕಾಂಗ್ರೆಸ್ ನಾಯಕರು ದಿಢೀರಾಗಿ ಏಕೈಕಿ ತಂದು ಇದನ್ನ ಬಿಲ್ ಮಾಡುವಂತದ್ದು ಎಷ್ಟು ಸರಿ ಅನ್ನೋ ಪ್ರಶ್ನೆಯನ್ನ ಮಾಡೋದ್ರ ಮುಖಾಂತರವಾಗಿ ಈಗ ಬಿಲ್ಗೆ ಒಂದು ರೀತಿ ಸೋಲನ್ನು ಉಣಿಸಿರುವಂತದ್ದು. ಹಾಗಾಗಿನೇ ಈಗ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವೆ ದೊಡ್ಡ ಮಟ್ಟದ ವಾಕ್ಸಮರ ಕೂಡ ನಡೀತಾ ಇರುವಂತದ್ದು. ಒಂದ್ ಕಡೆ ಇಡೀ ಬಿಜೆಪಿ ನಾಯಕರೆಲ್ಲರೂ ಕೂಡ ಇಡೀ ದೇಶದಲ್ಲಿ ಕಾಂಗ್ರೆಸ್ ನಡೆಯನ್ನ ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಖಂಡಿಸ್ತಾ ಇರುವಂತದ್ದು. ಮತ್ತೊಂದ್ ಕಡೆ ಇಡೀ ದೇಶದಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಕರೆಯನ್ನ ಕೊಟ್ಟಿರುವಂತದ್ದು. ಮತ್ತೊಂದ್ ಕಡೆ ಕಾಂಗ್ರೆಸ್ ನಾಯಕರು ಕೂಡ ಬಿಜೆಪಿ ನಾಯಕರಿಗೆ ಕೌಂಟರ್ ಅನ್ನ ಕೊಡ್ತಾ ಇದ್ದಾರೆ. ಇಲ್ಲ ಒಂದ್ ಕಡೆಗೆ 2024 ಲೋಕಸಭಾ ಚುನಾವಣೆಗೆ ಮುಂಚಿತವಾಗಿಯೇ ಇದನ್ನು ನಿರ್ಣಯ ಮಾಡಿದ್ರೆ ನಿರ್ಣಯವನ್ನ ಮಾಡಬಹುದಾಗಿತ್ತು. ಆದ್ರೆ ಕೇಂದ್ರ ಸರ್ಕಾರ ಈಗ ದೃಢವಾಗಿ ಏಕೈಕಿ ತಂದು 2011ರ ಜನಗಣತಿ ಆಧಾರದ ಮೇಲೆ ಈಗ ಮೀಸಲಾತಿ ತೆಗೆದುಕೊಟ್ಟಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಅಂದ್ರೆ ಏನೋ ಒಂಥರ ಕೇಂದ್ರ ಸರ್ಕಾರ ಪಿತೂರಿ ಮಾಡಿತ್ತು, ಅದನ್ನ ನಾವು ತಪ್ಪಿಸಿದ್ದೇವೆ ಅನ್ನೋ ಮಾತನ್ನ ಈಗಾಗಲೇ ಸಂಸದೆ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಈಗಾಗಲೇ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಮತ್ತೆ ಕೇಂದ್ರ ಸರ್ಕಾರಕ್ಕೂ ಕೂಡ ಈಗಾಗಲೇ ಕೌಂಟರ್ ಅನ್ನು ಕೂಡ ಕೊಟ್ಟಿರುವಂತದ್ದು. ಇದ್ರ ಜೊತೆಗೆ ಈಗಾಗಲೇ ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡು ಕೂಡ ಚುನಾವಣೆ ಕೂಡ ನಡೀತಾ ಇದೆ. ಆ ಒಂದು 2 ರಾಜ್ಯಗಳ ಚುನಾವಣೆ ಗೆಲ್ಲುವಂತ ನಿಟ್ಟಿನಲ್ಲಿ ಕೂಡ ಬಿಜೆಪಿ ಮತ್ತೆ ಕಾಂಗ್ರೆಸ್ ಪಣವನ್ನು ಕೂಡ ತೊಟ್ಟಿರುವಂತದ್ದು. ಇದನ್ನ ಕಾಂಗ್ರೆಸ್ ನಾಯಕರು ಕೂಡ ಎಲ್ಲೊಂದು ಕಡೆ ಇದಕ್ಕೆ ತಂತ್ರಗಾರಿಕೆಯನ್ನು ರೂಪಿಸೋದ್ರ ಮುಖಾಂತರವಾಗಿ ಈ ಒಂದು ಬಿಲ್ಗೆ ಒಂದು ಇಂಧನೆಯನ್ನು ಕೂಡ ತರಿಸಿದ್ದಾರೆ. ಹಾಗಾಗಿ ನರೇಂದ್ರ ಮೋದಿ ಅವರು ಕೂಡ ಈ ಒಂದು ಬಿಲ್ ಮಣ್ಣೆ ಆದ ಸಂದರ್ಭದಲ್ಲಿ ಕೂಡ ಮಾತಾಡ್ತಾ ಇದ್ರು, ಕ್ರೆಡಿಟ್ ನೀವೇ ತಗೊಳ್ಳಿ, ಏನಾದರೂ ಆದ್ರೂ ಕೂಡ ನೀವು ಹೊಣೆ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಈಗ ಎಲ್ಲೊಂದ್ ಕಡೆ ಈಗ ಮಹಿಳಾ ಮೀಸಲಾತಿಗೆ ಹಿನ್ನಡೆ ತಂದಂತವರೇ ಕಾಂಗ್ರೆಸ್ ನಾಯಕರು ಅನ್ನೋ ಒಂದು ಮಾತನ್ನು ಹೇಳೋದ್ರ ಮುಖಾಂತರವಾಗಿ ಒಂದು ರೀತಿ ಕಾಂಗ್ರೆಸ್ಗೆ ತಿರುಗುಬಾಣ ಆಗುವಂತ ನಿಟ್ಟಿನಲ್ಲಿ ಕೂಡ ಇವತ್ತು ನರೇಂದ್ರ ಮೋದಿ ಅವರು ಭಾಷಣ ಮಾಡುವಂತಹ ಸಾಧ್ಯತೆ ಕೂಡ ಈಗಾಗಲೇ ಹೆಚ್ಚಿರುವಂತದ್ದು. ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ನಾಯಕರು ಹಲವು ಬಾರಿ ಹೇಳ್ತಾ ಇರುವಂತದ್ದು, ಈ ಒಂದು ಮಹಿಳಾ ಮೀಸಲಾತಿಗೆ ನಮ್ಮ ವಿರೋಧ ಏನಿರಲಿಲ್ಲ, ಆದರೆ ಏಕೈಕಿ ಕೇಂದ್ರ ಸರ್ಕಾರ ಅವರು ತಂದ್ರು, ಅದ್ರ ಬಗ್ಗೆ ಚರ್ಚೆಯನ್ನ ಮಾಡಬೇಕಾಗಿತ್ತು. ಮತ್ತೆ ಕಾಂಗ್ರೆಸ್ ನಾಯಕರು ಕೂಡ ಒಂದಷ್ಟು ಅಭಿಪ್ರಾಯಗಳನ್ನು ತೆಗೆದುಕೊಳ್ಬೇಕಾಗಿತ್ತು. ಆದರೆ ಏಕೈಕಿ ಇದನ್ನ ಮಾಡುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ಮಾತನ್ನ ಇಡೀ ರಾಜ್ಯದ ಕಾಂಗ್ರೆಸ್ ನಾಯಕರು, ಇಡೀ ದೇಶದ ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ. ಆದ್ರೆ ಈಗ ಬಿಜೆಪಿ ನಾಯಕರು ಇದೆಲ್ಲದ್ರ ಬಗ್ಗೆ ಈಗಾಗಲೇ ಮಹಿಳಾ ಮೀಸಲಾತಿ ಅನ್ನೋ ಒಂದು ವಿಚಾರವನ್ನು ಇಟ್ಕೊಳ್ಳೋದ್ರ ಮುಖಾಂತರವಾಗಿ ಬರುವಂತಹ ಲೋಕಸಭೆ ಮತ್ತೆ ಬೇರೆ ರಾಜ್ಯಗಳ ಚುನಾವಣೆಯನ್ನು ಗೆಲ್ಲುವಂತ ನಿಟ್ಟಿನಲ್ಲಿ ಕೂಡ ಬಿಜೆಪಿ ನಾಯಕರು ಪಣವನ್ನು ತೊಟ್ಟಿದ್ರು. ಯಾವಾಗ ಈಗ ಕಾಂಗ್ರೆಸ್ ಮತ್ತೆ ಅವರ ಮಿತ್ರ ಪಕ್ಷಗಳ ನಾಯಕರು ಇದೀಗ ಈ ಒಂದು ಬಿಲ್ಗೆ ಒಂದು ರೀತಿ ಸೋಲನ್ನು ಮಾಡಿದ್ದಾರೆ, ಇದನ್ನ ಒಂದು ರೀತಿ ಅಸ್ತ್ರವಾಗಿ ಮಾಡಿಕೊಳ್ಳೋದ್ರ ಮುಖಾಂತರವಾಗಿ ಬರುವಂತ ದಿನಗಳಲ್ಲಿ ಒಂದು ರೀತಿ ಕಾಂಗ್ರೆಸ್ಗೆ ತಕ್ಕ ಕೌಂಟರ್ ಅನ್ನು ಕೊಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಬಿಜೆಪಿ ಮುಂದಾಗಿರುವಂತದ್ದು. ಅದಕ್ಕೆ ಪೂರ್ವಕವಾಗಿಯೇ ಇವತ್ತು ಸಂಜೆ 8:30 ಗಂಟೆಗೆ ನರೇಂದ್ರ ಮೋದಿ ಅವರು ಇಡೀ ದೇಶದ ಉದ್ದೇಶಿಸಿ ಭಾಷಣ ಮಾಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಸಜ್ಜಾಗಿರುವಂತದ್ದು. ಮತ್ತೆ ಕಾಂಗ್ರೆಸ್ ನಾಯಕರು ಕೂಡ ಈಗಾಗಲೇ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರ ಸೂಚನೆಯಂತೆ ಈಗಾಗಲೇ ಕಾಂಗ್ರೆಸ್ ನಾಯಕರು ಕೂಡ ಬಿಜೆಪಿ ನಾಯಕರಿಗೆ ಕೌಂಟರ್ ಅನ್ನು ಕೊಡ್ತಾ ಇದ್ದಾರೆ. ಆದ್ರೆ ಮಹಿಳಾ ಮೀಸಲಾತಿ ಅನ್ನುವಂಥದ್ದು ಮಹಿಳೆಯರಿಗೆ ವಿಶೇಷವಾಗಿ ಲೋಕಸಭೆ ಆಗಿರಬಹುದು ಮತ್ತೆ ರಾಜ್ಯಸಭೆಗೆ
ಬರುವಂತಹ ಒಂದು ಬಿಲ್ ಅಂತ ಹೇಳ್ಬೋದು. ಆ ಒಂದು ಬಿಲ್ ಅನ್ನ ತರಬೇಕು ಅನ್ನೋದು ಒಂದು ಬೇಡಿಕೆ ಬಹುದಿನಗಳಿಂದ ಕೂಡ ಬರ್ತಾನೆ ಇದೆ. ಆದ್ರೆ ಕಾಂಗ್ರೆಸ್ ಬಂದಂತ ಆಗಿರ್ಬೋದು ಮತ್ತೆ ಬಿಜೆಪಿ ಬಂದಂತ ಸಂದರ್ಭದಲ್ಲಿ ಕೂಡ ಮಾಡಬೇಕು ನಿಟ್ಟಿನಲ್ಲಿ ಕೂಡ ಪ್ರಯತ್ನಗಳು ಆದ್ರೂ ಕೂಡ ಅದು ಆಗಿರಲಿಲ್ಲ. ಈಗ ಕೇವಲವಾಗಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವೆ ಈ ಒಂದು ಬಿಲ್ ಕೇವಲವಾಗಿ ರಾಜಕೀಯವಾಗಿ ಸೀಮಿತವಾಗಿದೆ ವಿನಃ ಇಲ್ಲ ಒಂದ್ ಕಡೆ ಬಹಳಷ್ಟು ಭವಿಷ್ಯವನ್ನು ಇಟ್ಕೊಂಡಂತ ರಾಜಕೀಯಕ್ಕೆ ಬರಬೇಕು ಅನ್ನುವಂತ ಮಹಿಳೆಯರು, ಬಡ ಮಹಿಳೆಯರಿಗೆ ಎಲ್ಲ ಒಂದ್ ಕಡೆ ಅವಕಾಶ ಮಾಡಿಕೊಡುವ ನಿಟ್ಟಿನಲ್ಲಿ ಒಂದ್ ರೀತಿ ಎರಡು ಪಕ್ಷಗಳು ಮಾಡಿಲ್ಲ ಅಂತದ್ದು. ಈಗ ಕೇಂದ್ರ ಸರ್ಕಾರ ಮಾಡಕ್ಕೆ ಹೊಟ್ಟಿದ್ರು ಕೂಡ, ಕೇಂದ್ರದ NDA ಮಾಡಕ್ಕೆ ಹೊಟ್ಟಿದ್ರು ಕೂಡ ಅದಕ್ಕೆ ಕಾಂಗ್ರೆಸ್ ಸರ್ಕಾರ ತಪ್ಪಿಸಿದೆ ಅನ್ನುವಂಥದ್ದು. ಹಾಗಾಗಿನೇ ಕಾಂಗ್ರೆಸ್ಗೆ ಒಂದು ರೀತಿ ತಕ್ಕ ಕೌಂಟರ್ನ ಕೊಡಬೇಕು. ಮತ್ತೆ ಕಾಂಗ್ರೆಸ್ನವರು ಏನೇ ಮಾಡಿದ್ರು ಕೂಡ ಬರುವಂತ ದಿನಗಳಲ್ಲಿ ಅದನ್ನ ನಾವು ಮಹಿಳಾ ಮೀಸಲಾತಿ ಜಾರಿ ಮಾಡೇ ಮಾಡ್ತೀವಿ ಅನ್ನೋ ಒಂದು ಖಡಕ್ ಸಂದೇಶವನ್ನ ರವಾನೆ ಮಾಡುವಂತ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರು ಸಜ್ಜಾಗಿರುವಂತದ್ದು. ಹೀಗಾಗಿ ಇವತ್ತಿನ 8.5 ಗಂಟೆಯ ನರೇಂದ್ರ ಮೋದಿ ಅವರ ಭಾಷಣ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿರುವಂತದ್ದು. ಅರುಣ್, ಥ್ಯಾಂಕ್ ಯು ಕೃಷ್ಣ ಎಲ್ಲ ಡೀಟೇಲ್ಸ್ಗೆ.